ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಗಲ್ ಸ್ಟೆಪ್ನಲ್ಲಿ ಹಾಕೋಂಥ ಅಂದರೆ ಎರಡೇ ಸ್ಟೆಪ್ನಲ್ಲಿ ಹಾಕೋಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಮುಂಚೆ ಎಲ್ಲ ನಾವು ಇದನ್ನು 3 ಸ್ಟೆಪ್ಪು 4 ಸ್ಟೆಪ್ಪಿಗೆಲ್ಲ ಹಾಕ್ತೀವಿ. ಇವಾಗ ಎರಡೇ ಸ್ಟೆಪ್ನಲ್ಲಿ ಅಥವಾ ಒಂದೇ ಸ್ಟೆಪ್ನಲ್ಲಿ ಹಾಕೋಂಥದ್ದನ್ನು ನಾನು ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ಬಟ್ಟೆಗೆ 2 ಸರಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ ಚೈನ್ಗಳನ್ನ ಹಾಕಬೇಕಾಗುತ್ತೆ. ಇಲ್ಲಿ ನೀವು ಕುಚ್ಚು ಕಟ್ಟೋದಕ್ಕೆ 4 ಚೈನ್ ಆದರೂ ಹಾಕ್ಬೋದು ಅಥವಾ 5 ಚೈನ್ ಆದರೂ ಹಾಕ್ಬೋದು. ನೋಡಿ, ಇಲ್ಲಿ ನಾನು ಚೈನ್ಗಳನ್ನ ಹಾಕ್ತೀನಿ. 1 2 3 4 ಚೈನ್ ಹಾಕಿದ ಮೇಲೆ ಅಥವಾ 5 ಆದರೂ ಚೈನ್ ಹಾಕಿ 4 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಆದಮೇಲೆ ಈಗ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ ನಾನು. ಒಂದಾಯಿತು, ಎರಡನೇದು, ಮೂರನೇ ಸಿಂಗಲ್ ಕ್ರೋಶೆ, 4ನೇ ಸಿಂಗಲ್ ಕ್ರೋಶೆ, 5ನೇ ಸಿಂಗಲ್ ಕ್ರೋಶೆ. ನೋಡಿ, ಇವಾಗ ಫಸ್ಟ್ ಈ 4 ಚೈನ್ ಲಾಕ್ ಮಾಡಿದ್ದು ಬಿಟ್ಟು ಅದಾದ ನಂತರ 5 ನಾನು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡೋಗಿದ್ದೀನಿ. ಲಾಕ್ ಅಂತಲೂ ಹೇಳ್ಬೋದು, ಸಿಂಗಲ್ ಕ್ರೋಶೆನ್ ಅಂತ ಅಂದರೂ ಹೇಳ್ಬೋದು. ಹಾಕಿದ್ಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ತೀನಿ. 1 2 3 4 5 ಟೋಟಲಾಗಿ ನಮಗಿಲ್ಲಿ ಒಂದು 8 ಚೈನ್ಗಳು ಬೇಕಾಗುತ್ತೆ. 7ರಿಂದ 8 ಚೈನ್ಗಳು ಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ದಾರ ಒಂದು ಟ್ವಿಸ್ಟ್ ಆಯಿತು. 1 2 3 ಆದಮೇಲೆ ಸ್ವಲ್ಪ ಬ್ಲರ್ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾನು ಸರಿ ಮಾಡ್ಕೊಳ್ತಾ ಇದ್ದೀನಿ. 4 5 4 ಆಯಿತು, 5 6 7 8 ಚೈನ್ಗಳನ್ನ ಹಾಕಿದ್ದೀನಿ. 8 ಚೈನ್ ಹಾಕಿದ ಮೇಲೆ ಈಗ ಈ 8 ಚೈನ್ನ 5 ಚೈನ್ ಎಷ್ಟು ಬರುತ್ತೋ ಅಷ್ಟಕ್ಕೆ, ಅಂದರೆ 4 ಅಥವಾ 5 ಚೈನ್ ಅಷ್ಟು ಗ್ಯಾಪ್ಗೆ ನಾವು ಇದನ್ನು ಹಾಕ್ಕೋಬೇಕಾಗುತ್ತೆ. ನಾನು ತೋರಿಸ್ತೀನಿ ನೋಡಿ. ಸ್ವಲ್ಪ ಈ ಥರ ಯು ಶೇಪ್ ಬರಬೇಕು, ತುಂಬ ಯು ಶೇಪ್ ಬೇಡ. ಒಂದು ನೋಡಿ 4 ಚೈನ್, 1 ಚೈನ್, 2 ಚೈನ್, 3 ಚೈನ್, 4 ಚೈನ್ ಅಷ್ಟು ದೂರದಲ್ಲಿ, 4 ಚೈನ್ ಅಷ್ಟು ದೂರದಲ್ಲಿ ಈ 8 ಚೈನ್ಗಳನ್ನ ಹಾಕಿರೋದನ್ನು ನಾವು ಲಾಕ್ ಮಾಡಬೇಕು. ಕ್ಲೀನಾಗಿ ಯು ಶೇಪ್ ಬರೋ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈ ಥರ ಕಾಣುತ್ತೆ ನೋಡಿ, ಈ ಥರ ಇರಬೇಕು ಕ್ಲೀನಾಗಿ. ಇವಾಗ ಮತ್ತೆ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಇವಾಗ ಫಸ್ಟ್ನೇದು ಇದನ್ನೇನು ಚೈನ್ನ ಲಾಕ್ ಮಾಡಿದ್ನಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡು ಒಂದಾಯ್ತಲ್ಲ, ಇವಾಗ ಎರಡನೇದಂತ ಇದನ್ನು ತಿಳ್ಕೊಳ್ಳಿ. ಈಗ 3ನೇ ಸಿಂಗಲ್ ಕ್ರೋಶೆಟ್ನ ಹಾಕ್ತಾಯಿದ್ದೀನಿ. ಲೇಸು ತುಂಬ ಹಾರ್ಡ್ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾಯಿದೆ ಇಲ್ಲಿ ಸೂಜಿ ತೂರಿಸೋದು. 3 4 5 ನೋಡಿ, ಇಲ್ಲಿ ನಾನು ಇದನ್ನು ಬಿಟ್ಬಿಟ್ಟು 5 ಸಿಂಗಲ್ ಕ್ರೋಶೆಟ್ ಹಾಕಿದ್ದೀನಿ. ಇವಾಗ 1 2 3 4 5 ಈ ಕಡೆಗೂ ಕರೆಕ್ಟಾಗಿ ಬ್ಯಾಲೆನ್ಸ್ ಆಯಿತು. ಇವಾಗ ಸ್ವಲ್ಪ ಬಟ್ಟೆನ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು ಇಲ್ಲಿ 4ನೇದು ಇದೆಲ್ಲ ಫಸ್ಟ್ನೇದ್ರ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಬೇಕು. ಇಲ್ಲಾಂದರೆ 4ನೇದು ಏನು ಸಿಂಗಲ್ ಕ್ರೋಶೆಟ್ ಇಲ್ಲ ಅದ್ರ ಮೇಲೆ ಲಾಕ್ ಹಾಕಿ. ಇಲ್ಲಿಂದ ನೋಡಿ ಕೌಂಟ್ ಮಾಡ್ಕೊಳ್ಳಿ. 1 2 3 4 4ನೇದ್ರು 5 ಆಯ್ತಲ್ಲ, 4ನೇದ್ರ ಮೇಲೆ ಲಾಕ್ ಮಾಡ್ಕೋಬೇಕು. ಒಂದು ಸರಿ ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಇವಾಗ ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡ್ಬಿಟ್ಟು ಈ 8 ಚೈನ್ ಇದೆಲ್ಲ ಅದ್ರ ಒಳಗಡೆಗೆ ಕಂಬಗಳನ್ನ ಹಾಕಬೇಕು. ಒಂದು ಇದೇ ಥರನೇ ಇಲ್ಲಿ ಕಂಬನ ಟೋಟಲಾಗಿ ನಮಗೆ 14 ಕಂಬಗಳನ್ನ ಹಾಕಬೇಕು. 14 ಅಂದ್ರೆ 15 ಕಂಬದವರೆಗೂ ನಾವು ಕಂಬಗಳನ್ನ ಇಲ್ಲಿ ಆ್ಯಡ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಬೇಡ, ಯಾಕಂದರೆ ಏನು ಆರ್ಚ್ ಇದೆಯಲ್ಲ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಲೆಂತಿಯಾಗಿ ಎಳ್ಕೊಳ್ಳಿ, ಸ್ವಲ್ಪ ಅಡ್ಜಸ್ಟ್ ಆಗೋವರೆಗೂ ಸ್ವಲ್ಪ ಹೊತ್ತು ಆ ಥರ ಆಗುತ್ತೆ. ಲೆಂತಿಯಾಗಿ ಎಳ್ಕೊಂಡ್ಬಿಟ್ಟು ಕಂಬಗಳನ್ನ ಹಾಕ್ಕೊಂಡು ಹೋಗ್ಬೇಕು. 2ರಿಂದ 1 2ರಿಂದ 1 2 ಆಯಿತು. ಈಗ 3ನೇ ಕಂಬ ಹಾಕ್ತಾಯಿದ್ದೀನಿ. 3 4ನೇ ಕಂಬ, 4ನೇ ಕಂಬ ಮತ್ತು 5ನೇ ಕಂಬ. ಇದೇ ಥರನೇ ಇಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ 14ರಿಂದ 15 ಕಂಬಗಳನ್ನ ಹಾಕ್ಕೋಬೋದು ಈ 8 ಚೈನ್ ಒಳಗಡೆಗೆ.
ಕಂಬಗಳನ್ನ ಫಿಲ್ ಮಾಡ್ಕೊಂಡ್ಬಿಟ್ಟು ನಾನು ತೋರಿಸ್ತೀನಿ. ಇದನ್ನು ಫುಲ್ಲು ಫಿಲ್ ಮಾಡಿ ತೋರಿಸ್ತೀನಿ. ಮಾಡಿಬಿಟ್ಟು ಈಗ ನೋಡಿ ಕಂಪ್ಲೀಟ್ ಆಯಿತು. ನನಗೆ ಟೋಟಲಾಗಿ 14 ಕಂಬಗಳನ್ನ ಹಾಕಿದ್ದೀನಿ. ಈ ಕಡೆಯಿಂದ 1 2 3 4 ಐದನೇದಿದೆಯಲ್ಲ, 4ನೇದಕ್ಕೆ ಲಾಕ್ ಮಾಡಬೇಕು. ಇಲ್ಲಿ ಸಾರಿ ನೋಡಿ 4ನೇದಕ್ಕೆ ಲಾಕ್ ಮಾಡಬೇಕು. ಈ ಆರ್ಚ್ನ 1 2 3 4ನೇದು. ಈ ಕಡೆಯಿಂದ 4ನೇದ್ರಿಂದನೇ ನಾವು ಶುರು ಮಾಡಿದ್ವಲ್ಲ ಆರ್ಚ್ನ, ಅದೇ ಥರ 4ನೇದಕ್ಕಿಂದನೇ ಇದನ್ನು ಈ ಆರ್ಚ್ನ ಕಂಪ್ಲೀಟ್ ಮಾಡಿ ಕ್ಲಿಯರ್ ಮಾಡಬೇಕು. ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರ್ಸ್ಕೊಳೋಕ್ಕಿಂತ ಮುಂಚೆ ಈ ಥರ ಕಾಣುತ್ತೆ. ನೀವು ಬ್ಯಾಕ್ ಸೈಡಿಂದ ಇನ್ನೂ ಒಂದು ಅಲ್ಲೇನು ಲಾಕ್ ಇದೆಯಲ್ಲ 5ನೇದು ನೋಡಿ, ಅದ್ರ ಮೇಲೆ ನಾನು ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಹಾಕ್ಬಿಟ್ಟು ಫ್ರಂಟ್ ಸೈಡಿಗೆ ತಿರ್ಗಿಸ್ಕೊತೀನಿ. ತಿರ್ಗಿಸ್ಕೊಂಡ್ಮೇಲೆ ಈಗ ಇಲ್ಲಿ ಹೋಲ್ಗಳು ಕಾಣ್ತಾ ಇದೆಯಲ್ಲ ನಿಮಗೆ, ಈ ಹೋಲ್ಗಳ ಮೇಲೆ ಒಂದು ಬೀಡನ್ನ ನಾನು ಆ್ಯಡ್ ಮಾಡ್ತೀನಿ. ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಇವಾಗ ಈ ಫಸ್ಟ್ನೇ ಕಂಬದ ಮೇಲೆ, ಈ ಕಡೆಯಿಂದ ಫಸ್ಟ್ನೇ ಕಂಬದ ಮೇಲೆ ಹೋಲ್ ಕಾಣ್ತಾ ಇದೆಯಲ್ಲ, ಬ್ಲರ್ ಕಾಣ್ತಾ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಫಸ್ಟ್ನೇ ಕಂಬದ ಮೇಲೆ ಇದು ಬಿಟ್ಟುಬಿಟ್ಟು, ಇದು ಕಂಬ ಅಲ್ಲ, ಇದು ಸಿಂಗಲ್ ಕ್ರೋಶೆಟ್ಟು, ಅದ್ರ ಪಕ್ಕದ ಇದೆಯಲ್ಲ ಅದ್ರ ಮೇಲೆ ನೋಡಿ ಇದು ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಿದ್ದು. ಈ ಕಂಬ ಇಲ್ಲಿದೆ, ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ಕಂಬದ ಮೇಲೆ ಈ ಬೀಡನ್ನ ಲಾಕ್ ಮಾಡಬೇಕು. ನೆಕ್ಸ್ಟ್ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಮಾಡಬೇಕು. ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಕ್ಲೀನಾಗಿ ಎಲ್ಲ ದಾರಗಳು ಸೇರೋ ಥರ ನೋಡಿಕೊಂಡು ನಿಧಾನಕ್ಕೆ ಬೀಡನ್ನ ಆ್ಯಡ್ ಮಾಡಿ. ನೋಡಿ ಸ್ವಲ್ಪ ಇಲ್ಲಿ ದಾರ, ಈ ದಾರ ಸ್ವಲ್ಪ ಯಾಕೋ ಕೈ ಕೊಡ್ತಾ ಇದೆ ನನಗೆ ಅವಾಗಲಿಂದನೂ. ಈ ಕಲರ್ ದಾರ ಸಾಮಾನ್ಯವಾಗಿ ಈ ದಾರ ಯಾವುದೋ ಬೇರೆ ಆಗಿರ್ಬೋದು, ಸಿಲ್ಕ್ ಥ್ರೆಡ್ ಅಂದರೆ ನಾನು ಯಾವಾಗಲೂ ತೊಗೊಳೋದು ಬೇರೆ ಬೇರೆ ಬೆಲ್ ಆ ಕಂಪ್ನಿಯಲ್ಲೆಲ್ಲ ತೊಗೊಳ್ತೀನಿ. ಇದು ಯಾವುದೋ ಬೇರೆ ಕಂಪ್ನಿದಾಗಿರಬೇಕು, ಬಟ್ ನನಗೆ ಗೊತ್ತಾಗಿಲ್ಲ. ಹಂಗಾಗಿ ಸ್ವಲ್ಪ ದಾರ ಈ ಥರ ಹಗಲೆಲ್ಲ ಕಟ್ಟಾಗೋದು, ಮಧ್ಯದಲ್ಲಿ ದಾರ ಕಟ್ಟಾಗಿರೋವಂಥದ್ದೆಲ್ಲ ಬಂದುಬಿಟ್ಟಿದೆ. ಹಂಗಾಗಿ ನನಗೆ ಈ ಥರ ಆಗ್ತಾಯಿದೆ. ಪ್ರತಿಯೊಂದಕ್ಕೂ ಕಂಬದ ಮೇಲೆ ಒಂದು ಲಾಕ್ ಮತ್ತು ಒಂದು ಬೀಡ್, ಒಂದು ಲಾಕ್ ಒಂದು ಬೀಡ್, ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಮತ್ತು ನಾನಿಲ್ಲಿ ಬೀಡ್ಸ್ ಬಂದು ನಾನು ಕಾಪರ್ ಬೀಡ್ ತೊಗೊಳ್ತಾ ಇದ್ದೀನಿ. ನೀವು ಪರ್ಲ್ ತೊಗೋಬೋದು ಮತ್ತು ಗೋಲ್ಡನ್ ಬೀಡನ್ನು ತೊಗೋಬೋದು, ಆ ಥರನೂ ತೊಗೋಬೋದು. ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾನು. ನೋಡಿ ಇಲ್ಲಿ ನಮಗೆ ಟೋಟಲ್ಲಾಗಿ ಎಷ್ಟು ಬೀಡ್ಸ್ ಬರುತ್ತೆ ಅಂದರೆ 8 ಬೀಡ್ಸ್ಗಳು ಬರುತ್ತೆ. 8 ಬೀಡ್ಸ್ಗಳು ಬಂದು ಇಲ್ಲಿ ಲಾಸ್ಟ್ನೇದು ಏನು 5 ಚೈನ್ ಇತ್ತಲ್ಲ, 5ನೇದು ಲಾಕ್ ಇತ್ತಲ್ಲ, ಲಾಕ್ ಮೇಲೆ ಇದೊಂದ್ಸರಿ ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಈ ಆರ್ಚ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ಟು, ಸಿಂಗಲ್ ಕ್ರೋಶೆಟ್ ಆದಮೇಲೆ 1 2 3 4 5 ಹತ್ರ ಚೈನ್ ಹಾಕ್ಕೋಬೋದು. 4 ಚೈನ್ ಹಾಕಿ ಮತ್ತೆ ಲಾಕ್, ಅದ್ರ ಪಕ್ಕದಲ್ಲಿ ಮತ್ತೆ 5 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಈ 5 ಚೈನ್ ಹಾಕಿ ಲಾಕ್ ಮಾಡಿರೋದನ್ನು ಬಿಟ್ಟು ಫಸ್ಟಿಗೆ ನಾನು ತೋರಿಸಿದ 5 ಸಿಂಗಲ್ ಕ್ರೋಶೆಟ್ಟು ಅದೇ ಥರನೇ ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಇಲ್ಲಿ 5 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಫುಲ್ಲು ಕಂಪ್ಲೀಟ್ ಆದಮೇಲೆ ಮತ್ತೆ ಇಲ್ಲಿ 8 ಚೈನ್ಗಳನ್ನ ಹಾಕಬೇಕು. 8 ಚೈನ್ ಹಾಕಬೇಕು. ಇಲ್ಲಿ ನಾವು ಹಾಕಿದ್ವಲ್ಲ ನೋಡಿ, ಅದನ್ನು ಬಿಟ್ಬಿಟ್ಟು 1 2 3 4 5, ಅದೇ ಥರ ಇದನ್ನು ಬಿಟ್ಟು 1 2 3 4 5, 5 ಕಂಬ, 5 ಸಿಂಗಲ್ ಕ್ರೋಶೆಟ್ ಆದಮೇಲೆ ನಾವಿಲ್ಲಿ ಚೈನ್ಗಳನ್ನ ಹಾಕಬೇಕು. 1 2 3 4 5 6 7 8 ಚೈನ್ಗಳನ್ನ ಹಾಕಿ ಯು ಶೇಪ್ ಇದು ಯಾವ ಥರ ಇದೆ ನೋಡಿ, 4 ಚೈನ್ ಅಷ್ಟು ಗ್ಯಾಪಿಗೆ ಕರೆಕ್ಟಾಗಿ ಲಾಕ್ ಮಾಡಬೇಕು. 4 ಚೈನ್ ಅಷ್ಟು ಗ್ಯಾಪಿಗೆ ಲಾಕ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗಬೇಕು. ಇವಾಗ ನೋಡಿ ಒಂದಾಯಿತು, ಇದು 2ನೇದು ಸಿಂಗಲ್ ಕ್ರೋಶೆಟ್ಟು, 3 4 5 ಸಿಂಗಲ್ ಕ್ರೋಶೆಟ್ ಆದಮೇಲೆ ಬ್ಯಾಕ್ ಸೈಡು ತಿರುಗಿಸ್ಕೋಬೇಕು. ಬಟ್ಟೆನ ತಿರುಗಿಸ್ಕೊಂಡ್ಬಿಟ್ಟು ಇವಾಗ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು 4ನೇ ಏನು ಕಂಬ, 4ನೇ ಏನು ಸಿಂಗಲ್ ಕ್ರೋಶೆಟ್ ಇದೆಯಲ್ಲ ಅದ್ರ ಮೇಲೆ ಒಂದ್ಸರಿ ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಇಲ್ಲಿಂದ ಡೈರೆಕ್ಟಾಗಿ ಸೂಜಿ ಮೇಲೆ ಒಂದ್ಸರಿ ದಾರ ತೊಗೊಂಡು ಈ 8 ಚೈನ್ ಒಳಗಡೆಗೆ ಸ್ವಲ್ಪ ಎಳ್ಕೊಂಡ್ಬಿಟ್ಟು, ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಡ್ಬಿಟ್ಟು ಕಂಬಗಳನ್ನ ಹಾಕಬೇಕಾಗುತ್ತೆ. ಟೋಟಲಾಗಿ ನಮಗಿಲ್ಲಿ 14ರಿಂದ 15 ಕಂಬಗಳು ಹಿಡಿಯುತ್ತೆ. 2ರಿಂದ 1 2ರಿಂದ 1 ಕಂಬಗಳನ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕು. ಫುಲ್ಲು ಈ 8 ಚೈನ್ ಒಳಗಡೆಗೆ
ಫುಲ್ಲು ಫಿಲ್ ಮಾಡಿ ತೋರಿಸ್ತೀನಿ. ಹಾಗೆ ಹೊಸೊಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಇವಾಗ ಈ ಕಡೆಯಿಂದ 4ನೇ ಇದ್ರ ಮೇಲೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಅದ್ರದ್ದು 5ನೇದು ಇದೆಯಲ್ಲ ಇನ್ನೊಂದು ಸಿಂಗಲ್ ಕ್ರೋಶೆಟ್ ಅದ್ರ ಮೇಲೆ ಇನ್ನೂ ಒಂದು ಸರಿ ಲಾಕ್ ಮಾಡಿಬಿಟ್ಟು ಫಸ್ಟ್ ಆರ್ಚ್ ಮಾಡುವಾಗ ನಾನು ಫ್ರಂಟ್ ಸೈಡಿಗೆ ತಿರ್ಸ್ಕೊಂಡು ಮತ್ತೆ ಬ್ಯಾಕ್ ಸೈಡ್ ತಿರ್ಸ್ಕೊಂಡು ಮಾಡಿದ್ನಲ್ಲ, ಈಗ ಒಂದೇ ಸರಿಗೆ ಬ್ಯಾಕ್ ಸೈಡಿಂದನೇ ಲಾಕ್ ಮಾಡ್ತಾ ಇದ್ದೀನಿ. ಮಾಡಿದ ಮೇಲೆ ಇಲ್ಲಿ ಹೋಲ್ಗಳು ಕಾಣ್ತಾ ಇರುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಈಗ ಫಸ್ಟ್ನೇ ಕಂಬದ ಮೇಲೆ ಈ ಬೀಡನ್ನ ಲಾಕ್ ಮಾಡಬೇಕು. ನೋಡಿ ಇಲ್ಲಿ ಫಸ್ಟ್ನೇ ಕಂಬದ ಮೇಲೆ ಹೋಲ್ ಕಾಣ್ತಾ ಇದೆಯಲ್ಲ ಅದ್ರ ಮೇಲೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ ಅದ್ರ ಪಕ್ಕದ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್. ನೀವು ಬೇಕು ಅಂದರೆ ಪಕ್ಕದಲ್ಲೂ ಬೀಡ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು, ಆ ಥರನೂ ಮಾಡ್ಬೋದು. 2 ಬೀಡ್ ಹಾಕಿಬಿಟ್ಟು ಒಂದು ಸಿಂಗಲ್ ಕ್ರೋಶೆಟ್ಟು ಮತ್ತು 2 ಬೀಡ್ ಒಂದು ಸಿಂಗಲ್ ಕ್ರೋಶೆಟ್ ಆ ಥರನೂ ಮಾಡ್ಕೋಬೋದು. ನೋಡಿ ಒಂದು ಬೀಡ್ ಲಾಕ್ ಆದಮೇಲೆ ನೆಕ್ಸ್ಟ್ ಕಂಬದ ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆಟ್, ಇದೇ ಥರನೇ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. ಲಾಸ್ಟಿಗೆ ಏನು 5 ಚೈನ್ ಫುಲ್ಲು ಕಂಪ್ಲೀಟ್ ಆದಮೇಲೆ 5ನೇ ಸಿಂಗಲ್ ಕ್ರೋಶೆಟ್ ಮೇಲೆ ಈ ಆರ್ಚ್ನ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ಮೇಲೆ ಡೈರೆಕ್ಟಾಗಿ ಬಟ್ಟೆ ಮೇಲೆ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು ಮತ್ತೆ 4 ಚೈನ್ ಹಾಕಬೇಕು. 4 ಚೈನ್ ಹಾಕಿಬಿಟ್ಟು ನೆಕ್ಸ್ಟು 4 ಚೈನ್ ಹಾಕಿ ಲಾಕ್ ಆದಮೇಲೆ ಆ ಲಾಕ್ನ ಕನ್ಸಿಡರ್ ಮಾಡಬೇಡಿ, ಹಾಗೆಯೇ ಮತ್ತೆ 5 ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಿಬಿಟ್ಟು 8 ಚೈನ್ ಹಾಕಿ ಕಂಪ್ಲೀಟ್ ಮಾಡಬೇಕು. ನೋಡಿ ಎಲ್ಲೂ ಸಹ ನಾನು ಹೇಳಿದ ಕೌಂಟ್ ಪ್ರಕಾರ ನೀವು ಹಾಕ್ಕೊಂಡು ಹೋದರೆ ಏನು ಕಂಬಗಳನ್ನ ಆವಾಗ ಈ ಆರ್ಚು ಫೋಲ್ಡ್ ಆಗೋದಿಲ್ಲ, ಮತ್ತು ಕುಚ್ಚು ಕಟ್ಕೋಬೋದು. 2ರಿಂದ ಒಂದು ಕುಚ್ಚು ಮಾಡ್ಕೋಬೋದು. ಒಂದ್ರ ಪಕ್ಕ ಒಂದು ಈ ಥರ ಬ್ರೈಡಲ್ ಡಿಸೈನ್ ಆಗಿರೋದ್ರಿಂದ ಒಂದ್ರ ಪಕ್ಕ ಒಂದು ಹಾಕಿ. ಇಲ್ಲಿ ಬೇಕಂದರೆ ಬೀಡ್ಸ್ಗಳನ್ನ ನೀವು ಈ ಥರ ಬ್ರೈಡಲ್ ಬೀಡ್ ಬರುತ್ತಲ್ಲ, ನಾವು ಬೇಸ್ ಲೈನಿಗೆ ಇದನ್ನು ಹಾಕಿಬಿಟ್ಟು 2nd ಲೈನ್ ಕಂಬ ಹಾಕಿ 3rd ಲೈನು ಮತ್ತು 3rd ಸ್ಟೆಪ್ನಲ್ಲಿ ನಾವು ಬೀಡ್ಸ್ಗಳನ್ನ ಹಾಕ್ತಿದ್ವಿ. ಇವಾಗ ಆ ಥರ ಎಲ್ಲ ಒಂದೇ ಸರಿಗೆ ಹಾಕ್ಬೋದು. ಈ ಬೀಡ್ಸ್ನ ಏನು ಮಾಡ್ಬೋದು ಅಂದರೆ ಇಲ್ಲಿ ಗಮ್ ಹಾಕಿ ಅಂಟಿಸೋಬಾರ್ದು, ಬಟ್ ಏನು ಮಾಡಬೇಕಂದ್ರೆ ಎಮಿಂಗ್ ಸೂಜಿಯಿಂದ ಹೊಲ್ದುಬಿಟ್ರೆ ಕ್ಲೀನಾಗಿ ಕೂರುತ್ತೆ. ಅಲ್ಲಿ ಬೇಕು ಅಂದರೆ ನೀವು ಬಾಲ್ ಚೈನು ಸ್ಟೋನ್ ಚೈನು ಸಹ ಇಲ್ಲಿ ಅಂಟಿಸ್ಕೋಬೋದು. ಆವಾಗ ಇನ್ನೂ ಫುಲ್ಲು ಗ್ರ್ಯಾಂಡ್ ಲುಕ್ ಕಾಣುತ್ತೆ. ಸಿಂಗಲ್ ಸ್ಟೆಪ್ನಲ್ಲಿ ನೀವು ಬೇಗನೆ ಈ ಡಿಸೈನ್ನ ಮುಗಿಸಿ ಕೊಡ್ಬೋದು. ನಾನು ಹೇಳಿದ್ನಲ್ಲ ಫಸ್ಟಿಗೆ 3 ಸ್ಟೆಪ್ನಲ್ಲಿ ಹಾಕ್ತಿದ್ವಿ, ಬೇಸ್ ಲೈನು, 2nd ಆರ್ಚು ಮತ್ತು 3rd ಬಂದು ಬೀಡ್ ಹಾಕಿರೋ 3rd ಸ್ಟೆಪ್ ಹಾಕ್ತಿದ್ವಿ. ಇವಾಗ ಸಿಂಗಲ್ ಸ್ಟೆಪ್ನಲ್ಲೇ ಹಾಕೋಂಥದ್ದನ್ನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.